ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಕನ್ನಡತಿ. ಅಷ್ಟೇ, ಅರ್ಧ ಗಂಟೆ ಅಷ್ಟೇ ಬರ್ತೀನಿ. ಇರು ತಗೊಂಡೋಗ್ತೀನಿ ಫೋನ್. ಇಲ್ಲ, ಅರ್ಧ ಗಂಟೆ ಅಷ್ಟೇ ಬರ್ತೀನಿ. ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ತಡಿ. ನಿಜ, ಅಲ್ಲಿ ನನ್ನ ಫ್ರೆಂಡ್ ಯಾರೋ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಪ್ಲೀಸ್ ಕೈ ನಿಜ ಬರ್ತೀನಿ. ಇರು 2 ನಿಮಿಷ ಬರ್ತೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಗೈಸ್, ಫೈನಲಿ ನನ್ನ ಕ್ರಶ್ನ ಎತ್ತಾಕೊಂಡು ನನ್ನ ತಂಗಿಗೆ ಏನೇನೋ ಸುಳ್ಳು ಹೇಳಿ ನಾನು ಒಬ್ಬಳೇ ಹೊರಟಿದ್ದೀನಿ. ಏನಕ್ಕೆ ಸುಳ್ಳು ಹೇಳಿ ಹೋಗ್ತಾ ಇದ್ದೀನಿ ಅಂತ ಮುಂದೆ ಗೊತ್ತಾಗುತ್ತೆ. ಬನ್ನಿ ಗೈಸ್, ಹೊರಡೋಣ. ನಾನು 10 ಗಂಟೆಗೆ ಫ್ರೇಮ್ನ ಮಾಡಲಿಕ್ಕೆ ಫೋಟೋಸ್ ಎಲ್ಲ ಶೇರ್ ಮಾಡಿದ್ದು, ಬಟ್ ನನಗೆ 12 ಗಂಟೆ ಅಷ್ಟರಲ್ಲೆಲ್ಲ ರಿಟರ್ನ್ ಮಾಡಿದ್ರು. ಥ್ಯಾಂಕ್ ಯು. ಒಂದು ಡಿಸ್ಕೌಂಟ್ ಗೈಸ್. ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಇದನ್ನು ಫುಲ್ ಪ್ಯಾಕ್ ಮಾಡಿಸಿ, ಗಿಫ್ಟ್ ಪ್ಯಾಕ್ ಹಂಗೆ ಹೆಂಗೆ ತೊಗೊತೀನಿ ನೋಡಿ, ಮತ್ತೆ ಸಿಗೋಣ. ಗೈಸ್, ನನಗೆ ಟೆಡ್ಡಿ ಅಂದರೆ ತುಂಬ ಇಷ್ಟ, ತುಂಬ ಅಂದರೆ ತುಂಬ. ಹಂಗಾಗಿ ಅವಳಿಗೂ ಸೇಮ್ ನನ್ನ ಹತ್ರ ಒಂದಿದೆ, ಅದರಲ್ಲಿ ಯಾವಾಗ್ಲೂ ಫೋಟೋ ತಗೊತಾ ಇರ್ತಾಳೆ. ಸೊ ಹಂಗಾಗಿ ಅವಳಿಗೂ ಒಂದು ಇರಲಿ ಅಂದ್ಬಿಟ್ಟು ಕೊಡ್ಸೋಣ ಅಂತ ಯಾವುದನ್ನು ಕೊಡಿಸ್ತೀನಿ ನೋಡಿ. ಇದಕ್ಕಿಂತ ದೊಡ್ಡದು ಬೇಕು ನಿಜ, ಪ್ಲೀಸ್ ಇದಕ್ಕಿಂತ ದೊಡ್ಡದು ಬೇಕು. ನಾನು ನಾರ್ಮಲಾಗಿ ಹೋಗೋ ಅಂಗಡಿಲಿಲ್ಲ ಗೈಸ್. ಆ ಅಂಕಲೇ ನನಗೆ ಬೇರೆ ಗೋರ್ಡನ್ ಇದೆ, ಅವ್ರ ಫ್ರೆಂಡ್ ಅಂಗಡಿ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಅದು ಗೋಡನ್ ಇದೆ, ಗೋಡನ್ಗೆ ಹೋಗ್ಬಿಟ್ಟು ನೋಡಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ, ನೋಡೋಣ ಸಿಕ್ಕಿದ್ರೆ ಸಾಕು. ಗೈಸ್, ಫೈನಲಿ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ, ಇದನ್ನು ಫೈನಲೈಸ್ ಮಾಡಿದ್ದೀನಿ. ಬಿಕಾಸ್ ಇದಕ್ಕಿಂತ ಸ್ವಲ್ಪ ದೊಡ್ಡದು ಕೊಡಬೇಕು ಅನ್ನೋದು ನನ್ನ ಆಸೆ. ಬಟ್ 2-3 ಅಂಗಡಿ ಸರ್ಚ್ ಮಾಡಿದೆ, ಬಟ್ ಎಲ್ಲೂ ಇಲ್ಲ. ಬಟ್ ನನಗೆ ಇವಾಗ ಎಮರ್ಜೆನ್ಸಿ ಕೊಡಲೇಬೇಕು. ಏಕೆಂದರೆ ಆವಾಗ ಕೊಟ್ರೇ ಅದಕ್ಕೊಂದು ಕಳೆ, ಸುಮ್ಮನೆ ಆಮೇಲಿಂದ ಕೊಟ್ಟರೆ ಅದಕ್ಕೆ ಅಷ್ಟು ಕ್ರೇಜ್ ಇರೋಲ್ಲ. ಸೊ ಹಂಗಾಗಿ ಬಿಕಾಸ್ ಅವಳು ಅಂತ ಕುಳ್ಳಿ ಇದ್ದಾಳೆ, ಸೊ ಹಂಗಾಗಿ ಅವಳ ಐಟಿಗೆ ಸರಿ ಹೋಗುತ್ತೆ. ಸೊ ಹಂಗಾಗಿ ಇದನ್ನು ಫೈನಲೈಸ್ ಮಾಡಿದ್ದೀನಿ. ಕಲರ್ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಯೂನಿಕ್ ಆಗಿದೆ, ಟೋಪಿ ಆಗಿರ್ಬೋದು, ಇದು ಕತ್ತಿಗಾಗಿರ್ಬೋದು, ತುಂಬ ಯೂನಿಕ್ ಆಗಿದೆ, ಚೆನ್ನಾಗಿದೆ. ಸೊ ಹಂಗಾಗಿ ಇದನ್ನು ಫೈನಲ್ ಮಾಡಿದ್ದೀನಿ. ಹೆಂಗಿದೆ ಕಮೆಂಟ್ ಮಾಡಿ. ತಂಗಿ ಬರ್ಡೇ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಅವಳನ್ನ ಮನೇಲಿ ಬಿಟ್ಟು ನಾನು ಮತ್ತೆ ನನ್ನ ತಂಗಿ ಇನ್ನೊಬ್ರು ತಂಗಿ ಇಬ್ಬರು ಬಂದಿದ್ದೀವಿ. ಹೋಗೋಣ ಬನ್ನಿ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರೆ. ಬೈಕ್ ಇಲ್ಲ, ನಮ್ಮ ಚಿಕ್ಕಪ್ಪ ಅವರು ಒಂದು ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ತಗೊಂಡೋಗಿದ್ದಾರೆ. ಸೊ ನಾವು ಮತ್ತು ನನ್ನ ತಂಗಿ ಆಟೋ ಚಾರ್ಜ್ ಉಳ್ಸೋಕ್ಕೆ ನೆಟ್ಕೊಂಡು ಹೋಗ್ತಾ ಇದ್ದೀವಿ. 2 ಕಡೆಯಿಂದ ಆಟೋ ಚಾರ್ಜ್ ಮಾಡಿದ್ರೆ ಸುಮ್ಮನೆ ಲಾಸ್ ಅಲ್ಲ ಗೈಸ್, ಅದಕ್ಕೋಸ್ಕರ ನೆಟ್ಕೊಂಡೇ ಹೋಗ್ತಾ ಇದ್ದೀವಿ. ಹೆವಿ ಬಿಸಿಲು, ಹಿಂಗೆ ಹೋಗ್ಬೇಕು ಬಾ. ಪೂಜಾ ಬೆಂಗಲ್ ಸ್ಟೋರು, ಅಲ್ಲಿಂದ ಹಂಗೆ ಹೋಗ್ಬೇಕು, ದೂರ ಆಗಲ್ಲ. ನಡೀತೀನಿ ಅಂದಲೇ ಮತ್ತೆ ದುಡ್ಡು ಉಳ್ಸೋಣ ಅಂದರೆ ಆಟೋ ಮಾಡುವಂತ ಇದೆಯಾ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗು. ನಿಜವಾಗ್ಲೂ ಬಿಸಿಲು ಅಷ್ಟು ಹೊಡಿತಾ ಇದೆ. ಆಟೋ ಆಯ್ತು ಎಲ್ಲ ಗೈಸ್, ಹೆವಿ ಬಿಸಿಲು, ಅದಕ್ಕೋಸ್ಕರ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬರೀ ಡಬ್ಸು ಗೈಸ್, ಬರೀ ಡಬ್ಸು. ಆಯಕ್ಕ ಇನ್ನೀ ಏನೇನು ನೋಡ್ಬೇಕು ಕಾಣೆ ಅಣ್ಣ 2 ನಿಮಿಷ ನಡ್ಕೊಂಡು ಹೋಗೋಣ ಅನ್ಕೊಂಡು ಹೆವಿ ಬಿಸಿಲು ಅಕ್ಕ. ಹಾಂ ಸರಿ ಅಕ್ಕ, ಸಿಗ್ತೀನಿ ಆಯ್ತಾ? ಸರಿ ಬಾಯ್ ಅಕ್ಕ. ನಡೀರಿ ಹೇಳ್ತೀವಿ. ಗೈಸ್, ಹೆವಿ ಬಿಸಿಲು, ಆಟೋನೇ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ತುಂಬಾ ಟೈಮ್ ಆಗೋಗ್ಬಿಟ್ಟೈತೆ, ಟೈಮ್ ಕೂಡ ಕಡಿಮೆನೇ ಇದೆ. ನಾನು 5 ಗಂಟೆ 6 ಗಂಟೆ ಅಷ್ಟರಲ್ಲಿ ಮತ್ತೆ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗಬೇಕು. ಸೊ ಹಂಗಾಗಿ ಆಟೋನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ ಗೈಸ್, ಎಲ್ಲಿ ಉಳಿಸ್ಬೇಕು ಅನ್ಕೋತೀವಿ ಅಲ್ಲೇ ಕಳೆಯೋದು ಜಾಸ್ತಿ. ಸೊ ಹಂಗಾಗಿ ಹೋಗ್ತಾ ಇದ್ದೀವಿ, ಏನಾಗಲ್ಲ. ಗೊಂಬೆ ಯಾವ್ದು ಸೆಲೆಕ್ಟ್ ಮಾಡಿದೆ ಅದನ್ನು ಅಲ್ಲೇ ಸ್ಟೋರಲ್ಲೇ ಬಿಟ್ಟೋಗಿದೆ. ಬಿಕಾಸ್ ನಾನು ಅವಾಗ ಒಬ್ಬಳೇ ಬಂದಿದ್ದೆ, ಕ್ಯಾರಿ ಮಾಡಲಿಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಆಟೋ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ತೊಗೊಂಡು ಮತ್ತು ಫೋಟೋ ಫ್ರೇಮ್ ಕೂಡ ನಾನು ಗಿಫ್ಟ್ ಪ್ಯಾಕ್ ಮಾಡಲಿಕ್ಕೆ ಕೊಟ್ಟಿದ್ದೀನಿ, ಅದನ್ನು ಇಸ್ಕೊಂಡು ಹೋಗೋಣ. ಗೊಂಬೆ ಎಲ್ಲೂ ಕೂಡ ಪ್ಯಾಕಿಂಗ್ ಆಗಲ್ಲ ಅಂತ ಹೇಳ್ತಿದ್ದಾರೆ, ಬೇರೆ ಸ್ಟೋರ್ಗಳಲ್ಲಿ ಕೇಳೋಣ. ಹೋಗೋಣ ಬನ್ನಿ. ಗಿಫ್ಟ್ ಪ್ಯಾಕೇ ಎಲ್ಲೂ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಆ ಟೆಡ್ಡಿನಿ ಹೆಂಗೆ ಗಿಫ್ಟ್ ಪ್ಯಾಕ್ ಮಾಡ್ಸೋದು ಅಂತಲೇ ಗೊತ್ತಾಯ್ತಾ ಇಲ್ಲ.
ಕೊಡ್ಬೋದು, ಬಟ್ ಆದ್ರೂ ಹಂಗೆ ಕೊಡೋದಕ್ಕಿಂತ ಪ್ಯಾಕ್ ಮಾಡಿ ಕೊಡ್ಸಿದ್ರೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾನೇನೇ ಮಾಡಿದ್ರು ಅದು ಕಂಪ್ಲೀಟಾಗಿ ಮಾಡ್ಬೇಕನ್ನೋದು ನನಗೆ ಹೆಂಗೆ ಬೇಕಂಗೆ ಕೊಡೋಕೆ ನನಗೆ ಇಷ್ಟ ಆಗಲ್ಲ. ಸೊ ನೋಡೋಣ, ಈಗ ಆದಷ್ಟು ಪ್ರಯತ್ನ ಪಡೋಣ. ಎಲ್ಲೂ ಸಿಗಲೇ ಇಲ್ಲ ಅಂದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ಸ್ಟೋರ್ಸು ಬಾಕ್ಲಾಕಿದೆ. ಇರೋ ಸ್ಟೋರ್ಗಳಲ್ಲೇ ಕೇಳಿದ್ವಿ, ಎಲ್ಲೂ ಪ್ಯಾಕಿಂಗ್ ಇಲ್ಲ ಅಂತ ಹೇಳಿದ್ರು. ತುಂಬಾ ಬೇಜಾರಾಯಿತು. ಏನೂ ಮಾಡಲಿಕ್ಕಾಗಲ್ಲ. ಸೊ ನೆಕ್ಸ್ಟು ಕೇಕ್ ತೊಗೊಂಡು ಹೋಗೋಣ ಬನ್ನಿ. ಪೈನಾಪಲ್ ತಗೋ. ಹಾಫ್ ಕೆ ಜಿ ಎಷ್ಟಿದು? ಬ್ಲಾಗ್ ಮಾಡ್ತಿದ್ದೀವಿ, ಕೊಡಿ ಹೇಳಿ. ನಮ್ಮ ವಿಡಿಯೋ ಬರ್ತೀವಿ. ಸೀರಿಯಸ್ಲಿ ಸುಮ್ಮನೆ ವಿಡಿಯೋ ಮಾಡೋಕ್ಕೆ ನಿಜ ಗೈಸ್, ನಾನು ರೀಲ್ಸ್ ನೋಡ್ತಾರಂತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ನಾನು ಹೋಗಿದ್ದ ಬೇಕ್ರಿಲಿ ಈ ಅಕ್ಕ ನನ್ನ ಗುರ್ತಿಡಿದ್ರು. ನೀವು ರೀಲ್ಸ್ ಮಾಡ್ತೀರಲ್ವಾ ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು. ನಿಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಏನಂತ ಇದೆ ಅಂತ ಹೇಳಿದ್ರು. ಸೊ ಅವ್ರಿಗೂ ಹೇಳಿದೆ. ಪ್ರತಿಯೊಂದು ಸ್ಟೋರ್ಗೂ ಬೇರೆ ಬೇರೆ ಆಟೋನ ಬುಕ್ ಮಾಡಲಿಕ್ಕಾಗಲ್ಲ ಅಂತೇಳಿ ಒಂದೇ ಆಟೋನ ಬುಕ್ ಮಾಡ್ಕೊಂಡ್ವಿ. ನಿಮಗೆ ವೆಯ್ಟಿಂಗ್ ಚಾರ್ಜ್ ಕೂಡ ಕೊಡ್ತೀವಿ ಅಂತೇಳಿ ಚಂದ್ರಾಯಪಟ್ಟಣ ಫುಲ್ ಒಂದೇ ಆಟೋದಲ್ಲಿ ರೌಂಡ್ ಹೊಡಿದ್ವಿ. ಎಲ್ಲೂ ಪ್ಯಾಕಿಂಗ್ ಸಿಗಲಿಲ್ಲ. ಬೇರೆ ನಂಗೆ ಟೆಡ್ಡಿನೂ ಅಂದರೆ ಇನ್ನೂ ದೊಡ್ಡದು ಕೊಡಿಸ್ಬೇಕು ಅನ್ನೋದು ನನ್ನಲ್ಲಿತ್ತು. ಟೆಡ್ಡಿನೂ ಬೇರೆ ಎಲ್ಲೂ ಸಿಗಲಿಲ್ಲ. ಆಲ್ಮೋಸ್ಟ್ ಒಂದು 4-5 ಅಂಗಡಿ ಹುಡುಕ್ಬಿಟ್ಟೆ. ಪ್ಯಾಕಿಂಗ್ ಸಿಗಲಿಲ್ಲ, ಅದು ಸಖತ್ ಬೇಜಾರಾಗಿದೆ. ನೋಡೋದ್ರಲ್ಲಿ ಲಿಫ್ಟು ಹೋಗ್ತಾಯಿದ್ದೆಲ್ಲ ಎಲ್ಲ ಬ್ಯಾಡ್ ಲಕ್. ಮತ್ತು ಟೈಮ್ ಜಾಸ್ತಿ ಇಲ್ಲ. ಮೀನು ಇದ್ದಾರೆ, ಕೆಳಗಡೆ ಇದ್ದಾರೆ, ಕರ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಬೆಳಗ್ಗೆಯಿಂದ ಬೈಕಿಲ್ಲ, ಏನಿಲ್ಲ, ನೆಡ್ಕೊಂಡೆ, ಇಲ್ಲ ಆಟೋ ಮಾಡ್ಕೊಂಡು, ಇಲ್ಲ ನೆಡ್ಕೊಂಡು ಬಿಸ್ತಲ್ಲಿ ಸುತ್ತಾಡಿ ಫುಲ್ಲು ಸುಸ್ತಾಗೋಗ್ಬಿಟ್ಟಿದೆ. ಚೆನ್ನಾಗಿ ಕಾಣಿಸ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಬಂದಿದ್ದಾರೆ, ಸಾರಿ, ಕರ್ಕೊಂಡು ಬರೋಕ್ಕೆ ಹೋಗ್ತಿದ್ದೀನಿ. ಸಾಂಗ್ ಹಾಕ್ಸಿದ್ವಿ, ಅದಕ್ಕೋಸ್ಕರ ಸೆಲೆಬ್ರೇಷನ್ದೇನು ಜಾಸ್ತಿ ಆ್ಯಡ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಬಿಕಾಸ್ ಕಾಪಿ ರೈಟ್ಸ್ ಬರುತ್ತೆ ಅದಕ್ಕೆ. ತಡಿ, ಯಾರ ಫೋಟೋ ಇರ್ಬೋದು ಗೆಸ್ ಮಾಡು. ಆಮೇಲೆ ಹಾಂ, ಆಮೇಲೆ ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ? ಹಂಗ ಅನ್ಕೊಂಡಿದ್ದೆ ಮೊದಲು, ಆದ್ರೆ ಅವಳು ಮಧ್ಯಾಹ್ನ ಕೇಕ್ ಅಂತ ಹೇಳಿದಲ್ಲ, ಅವಾಗ ಐಡಿಯಾ ಬಂತು ಸರ್. ಅದಕ್ಕೆ ಹಿಂಗೆ ರೆಡಿಯಾಗಿ ಬಂದ. ಹೋಗೋದ ಸಾಕು. ತಡಿನ ತಿನ್ನ ಹಾಕ್ತೀರ. ಒಂದು ಕೇಕ್ ಫುಲ್ ಒಬ್ಳೆ ತಿಂದಾಗ್ತಾಯಿಲ್ಲ ಆಂಟಿ. ಒಂದು ಕೇಕ್ ಫುಲ್ ಒಬ್ಳೆ. ನಂಗೆ ಕೇಕ್ ಅಂದ್ರೆ ಇಷ್ಟ ಕಣೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫೋಟೋ ಇಷ್ಟ ಆಯ್ತು. ಟೆಡಿ ಬೇರ್ ಅದಿಷ್ಟ ಆಯ್ತು. ಬರ್ತಡೇ ಕೇಕ್ ಕಟ್ ಮಾಡಿಸಿದೆಲ್ಲ ಇಷ್ಟ ಆಯ್ತು. ವಿಡಿಯೋ ಮಾಡೋಣ ಅಂತ ಆನ್ ಮಾಡೋಷ್ಟರಲ್ಲಿ ಖಾಲಿನೇ ಮಾಡಕ್ ಕೊಟ್ಟವ್ರು ನಮ್ಮ ಚಿಕ್ಕಪ್ಪ. ಗ್ರೀನ್ ಟೀ ಅಂತಾರಲ್ಲ ಅದ. ಏನು ಇಷ್ಟ ಆಯ್ತು ಅಂತ ಹೇಳ್ರಿ, ಮಾಡ್ಸೋಣಲ್ಲ. ಇಲ್ಲಿ ಕಡೆ ಇಡಿ ಹೇಳ್ರಿ, ಏನು ಇಷ್ಟ ಆಯ್ತು? ಒಂದು ಫೋಟೋ ಇಷ್ಟ ಆಯ್ತಾ? ನೀನು ಇಷ್ಟ ವರ್ಷ ಈ ಥರ ಮಾಡಿದ್ದ? ಇಲ್ಲ, ಖುಷಿಯಾಗಿದೆ, ತುಂಬ ಎಮೋಷನಲ್ ಆಗಿದ್ದಾರೆ. ಅದಕ್ಕೆ ಅವರಿಗೆ ಮಾತು ಬರ್ತಿಲ್ಲ. ಯಾರು ಏನು ಅನ್ಕೊಳಕ್ ಹೋಗ್ಬೇಡಿ.
ಒಂದು ಕ್ಲೂ ಕೇಕ್ ಅಂತ ಹೇಳಿದ ಒಂದು ವಿಡಿಯೋ ಗೊತ್ತಾಯ್ತು. ಆಮೇಲೆ ಅದೇ ವಿಡಿಯೋ ಮಾಡ್ತಿದೀವಿ ಅಂದ್ರಲ್ಲ ಅದು ಸುಳ್ಳು ಅಂತ ಗೊತ್ತಾಯ್ತು. ಈ ಗಿಫ್ಟ್ ಅಂತ ಗೊತ್ತಿರ್ಲಿ, ಫೋಟೋಸ್ ಕಿಡ್ದಲ್ಲ ಮೊದಲು, ಅವಾಗ ಈ ತರ ಫ್ರೇಮ್ ಮಾಡಿಸ್ತೀವಿ ಅಂತ ಗೊತ್ತಿರ್ಲಿಲ್ಲ, ವಿಡಿಯೋಗೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಕೇಕ್ ಅನ್ನೋದೊಂದು ಇನ್ಫಾರ್ಮೇಶನ್ ಸಿಕ್ತಲ್ಲ, ಆಗ ಫ್ರೇಮ್ ಮಾಡಿಸ್ಲಿಕ್ಕೆ ತಗೊಂಡಿದ್ಯಾ ಅಂತ ಗೊತ್ತಾಯಿತು. ಆಮೇಲೆ ಟೆಡ್ಡಿ ಅನ್ಎಕ್ಸ್ಪೆಕ್ಟೆಡ್ ನಂದು ಪುಟಾಣಿ ಗಿಫ್ಟು ಅದು ಚೆನ್ನಾಗಿದೆ. ದೃಷ್ಟಿ ಆಗದೆ ಇರೋ ಥರ ಅದು ಚೆನ್ನಾಗಿದೆ.